ವೀಕ್ಷಕರೇ, ಆಶಾ ಕಾರ್ಯಕರ್ತೆಯರು 2005ರಲ್ಲಿ ರಾಷ್ಟ್ರೀಯ ಗ್ರಾಮಾಂತರ ಆರೋಗ್ಯ ಯೋಜನೆ ಅನ್ವಯ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಣೆಗಾಗಿ ರೂಪುಗೊಂಡ ಸ್ವಯಂ ಪ್ರೇರಿತ ಕಾರ್ಯಪಡೆ. ಇಂದು ಅದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಇನ್ನು ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ ಕೇವಲ 5,000 ರೂಪಾಯಿಗಳನ್ನು ಮಾತ್ರ ಮಾಸಿಕ ಗೌರವಧನವಾಗಿ ನೀಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮಾಂತರ ಭಾಗದ ಪ್ರತಿಯೊಂದು ಹಳ್ಳಿಗೂ ಬಿಸಿಲು ಮಳೆ ಎನ್ನದೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮಗಳಲ್ಲಿ ತಿಳುವಳಿಕೆ ಇಲ್ಲದ ಜನರ ಪರವಾಗಿ ನಿಂತು ಅವರ ಆರೋಗ್ಯದ ವಿಚಾರ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವಲ್ಲಿ ಆಶಾ ಕಾರ್ಯಕರ್ತೆಯರದು ಬಹುಮುಖ್ಯ ಪಾತ್ರ. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರು ಸಹ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ಸಹಾಯಧನವಾಗಿ ಸಿಗುತ್ತಾ ಇರೋದು ಕೇವಲ 5,000 ರೂಪಾಯಿಗಳು ಮಾತ್ರ. ಈ ವಿಚಾರವಾಗಿ ಕಳೆದ ಜನವರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸಿದ್ದ ಆಶಾ ಕಾರ್ಯಕರ್ತೆಯರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಮಾತುಕತೆ ನಡೆಸಿತ್ತು. ಆಶಾ ಕಾರ್ಯಕರ್ತೆಯರಿಗೆ ತಿಂಗಳಿಗೆ 10,000 ರೂಪಾಯಿ ಹಣವನ್ನು ಏಪ್ರಿಲ್ ತಿಂಗಳಿನಿಂದ ನೀಡಲಿದ್ದೇವೆ ಎಂಬ ಭರವಸೆ ಸಹ ನೀಡಿತ್ತು. ಆದರೆ ಏಪ್ರಿಲ್ ಮುಗಿದು ಆಗಸ್ಟ್ ತಿಂಗಳು ಬಂದರೂ ಸಹ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ನೀಡಿದ ಭರವಸೆ ಹುಸಿಗೊಂಡಿರೋದಕ್ಕೆ ಇದೀಗ ಆಶಾ ಕಾರ್ಯಕರ್ತೆಯರು ಮೌನ ಮುರಿದಿದ್ದಾರೆ. ಆಕ್ರೋಶಗೊಂಡ ಆಶಾ ಕಾರ್ಯಕರ್ತೆಯರು ನ್ಯಾಯಕ್ಕಾಗಿ ರಾಜ್ಯಾದ್ಯಂತ ಅಹೋರಾತ್ರಿ ಧರಣಿ ನಡೆಸೋದಾಗಿ ತಿಳಿಸಿದ್ದಾರೆ. ಕಾರ್ಯಕರ್ತರು ಜನವರಿಯಲ್ಲಿ ಹೋರಾಟ ಮಾಡಿದಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿಮಗೆ 10,000 ಗ್ಯಾರಂಟಿ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದರು. ಆದರೆ ಇವಾಗ ಜನವರಿಯಲ್ಲಿ ಹೋರಾಟ ಮಾಡಿದ್ವಿ, 8 ತಿಂಗಳಾಗಿದೆ, ಇದುವರೆಗೂ ಯಾವುದೂ ಇಲ್ಲ. ಮತ್ತು ಮಾರ್ಚ್ ಬಜೆಟಲ್ಲಿನೂ ಮತ್ತು 1,000 ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಸಿ ಊಟದವರಿಗೆ ಎಲ್ಲರಿಗೂ 1,000 ರೂಪಾಯಿಗಳನ್ನು ಹೆಚ್ಚಳ ಮಾಡಿದ್ರು. ಅದು ಅಂಗನವಾಡಿಯವ್ರಿಗೆ ಕೊಟ್ಟಿದ್ದಾರೆ, ಬಿಸಿ ಊಟದವ್ರು ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತರು ಹಾಗೆ ಅದು ತಲುಪಿಲ್ಲ ಇನ್ನು. ಅದು ಈಗ ಕೂಡಲೇ ಜಾರಿ ಮಾಡಬೇಕು ಅಂತ ನಮ್ಮ ಹೋರಾಟ ಇದೆ. ಮತ್ತು ಆಶಾ ಕಾರ್ಯಕರ್ತರನ್ನು ತರ್ಕಬದ್ಧ ಜನಸಂಖ್ಯೆ ಹೆಚ್ಚಿಸಿ ತರ್ಕಬದ್ಧ ಮಾಡಬೇಕು ಅಂತ ಹೋರಾಟ ಇದರಲ್ಲಿ ಸರ್ಕ್ಯುಲರ್ ತಂದಿದ್ದಾರೆ. ಬಟ್ ಅದನ್ನು ಕೈ ಬಿಡಬೇಕು. ಎಲ್ಲ ಆಶಾ ಕಾರ್ಯಕರ್ತರು ಆವಾಗ ನಮ್ಮನ್ನು ತಗೊಂಡಾಗ ಎಜುಕೇಷನ್ ಕೇಳಲಿಲ್ಲ, ಮತ್ತು ನೀವು ಹಳ್ಳಿಗೊಬ್ಬೊಬ್ಬರು ಅಂತ ತಗೊಂಡಿದ್ದು, ಪಾಪ್ಯುಲೇಷನ್ ಕೇಳಿರಲಿಲ್ಲ, ಜನಸಂಖ್ಯೆನ ಕೇಳಿರಲಿಲ್ಲ, ಎಜುಕೇಷನ್ ಕೇಳಿರಲಿಲ್ಲ. ಈಗ 17 ವರ್ಷದಿಂದ ಆಶಾ ಕಾರ್ಯಕರ್ತರು ಹೋರಾಟ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಇವಾಗ ಫಸ್ಟ್ ಬಂದುಬಿಟ್ಟು ಜನಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಜುಕೇಷನ್ ಕೇಳ್ತಾ ಇದ್ದಾರೆ. ಮತ್ತು ನಾವೇನು ಡಿಗ್ರಿಗಳೇನು ಯಾರೂ ಓದಿಲ್ಲ. ಆವಾಗ ಹೇಳಿದ್ದು ನಮಗೆ ಒಂದು 6,000 7,000 ಆದರೆ 6ನೇ ಕ್ಲಾಸು 7ನೇ ಕ್ಲಾಸ್ ಆದರೆ ಸಾಕು, ನೀವು ಏನು ಕೆಲಸ ಮಾಡೋಂಗಿಲ್ಲ, ಊರಲ್ಲಿ ಸುಮ್ಮನೆ 2 ಅವರ್ ತಿರ್ಕೊಂಡು ಬಂದರೆ ಸಾಕು ಅಂತ ಹೇಳಿದರು. ಆದರೆ ಇವಾಗ 2 ಅವರ್ ಕೂಡ ನಾವು ಮನೆಯಲ್ಲಿಲ್ಲ, 24 ಸರ್ವಿಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಆಶಾ ಕಾರ್ಯಕರ್ತನ ಯಾವುದೇ ಕಾರಣಕ್ಕೂ ಆಶಾ ಕಾರ್ಯಕರ್ತನ ತೆಗಿಯೋಕ್ಕೆ ನಾವು ಬಿಡೋದಿಲ್ಲ, ಆಗ್ರಹ ಮಾಡ್ತಾ ಇದ್ದೀವಿ. ಇವಾಗ ನಾವು ಅದಕ್ಕೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. 12, 13, 14 ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ 31 ಜಿಲ್ಲೆಯಲ್ಲೂ ನಮ್ಮ ಅಹೋರಾತ್ರಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ರಾಜ್ಯ ಸರ್ಕಾರವು ಕೂಡ ಆಶಾ ಕಾರ್ಯಕರ್ತೆಯರ ಕೆಲವು ಬೇಡಿಕೆಗಳನ್ನು ಈಡೇರಿಸುವುದಾಗಿ ಹೇಳಿ ಮಾತು ತಪ್ಪಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾ ಮಟ್ಟದ ಸಾವಿರಾರು ಆಶಾ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಜಯಮ್ಮ ಅಂತ. ನಾವು ಆಶಾ ಕಾರ್ಯಕರ್ತೆಯರು ಫೀಲ್ಡಲ್ಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಕೆಲವರಿಗೆ ರಾತ್ರಿ ಇಲ್ಲ ಹಗಲಿಲ್ಲ, ಯಾವಾಗಂದ್ರೆ ಅವಾಗ ಫೋನ್ ಮಾಡ್ತಾರೆ. ಗರ್ಭಿಣಿಯರು ಹೆರಿಗೆಗೆ ಅಂತ ಫೋನ್ ಮಾಡ್ತಾರೆ, ಹೋಗ್ತೀವಿ. ಬೇರೆಯವರು ಕೆಲವರು ವಾಮಿಟ್ಸು ಆ ಥರ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾರೆ. ಆಮೇಲೆ ಕೆಲವರು ಹಾರ್ಟ್ ಪ್ರಾಬ್ಲಮ್ ಅಂತ ಫೋನ್ ಮಾಡ್ತಾರೆ. ಈ ಥರ ಸಮಸ್ಯೆಗಳಿಂದ ನಾವು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರೂ ಸಹ 24 ಅವರ್ಸಲ್ಲಿ ನಾವು
24 ಗಂಟೆ ಸಹ ನಾವು ಕೆಲಸದಲ್ಲೇ ನಿರತರಾಗಿರ್ತೀವಿ. ಯಾವುದೇ ಹಬ್ಬಗಳಿಗಾಗಲಿ ಹರಿದಿನಗಳಿಗಾಗಲಿ ನಮ್ಮ ಸ್ವಂತ ಸಮಸ್ಯೆಗಳು ಯಾವುದಕ್ಕೂ ನಾವು ಹೋಗೋದಕ್ಕೆ ಆಗ್ತಾಯಿಲ್ಲ. ಮತ್ತು ಅಷ್ಟೆಲ್ಲ ಕೆಲವರು ಗರ್ಭಿಣಿಯರು ಬರ್ತಾರೆ, ಅವ್ರ ತಾಯಿಯವ್ರಿಗೆ ಫೋನ್ ಮಾಡಿದ್ರೆ ನಾವು ಬರಲ್ಲ ಹೆರಿಗೆಗೆ ಅಂತ, ಅವರ ಅತ್ತೆಯವ್ರಿಗೆ ಫೋನ್ ಮಾಡಿದ್ರೆ ಅವರಮ್ಮ ಹೋಗ್ತಾರೆ ಅಂತಾರೆ, ಅಮ್ಮ ಅವ್ರಿಗೆ ಹೇಳಿದ್ರೆ ಅತ್ತೆಯವ್ರಿಗೆ ಅಂತ ಹೇಳ್ತಾರೆ. ಅವರಿಬ್ಬರ ಮಧ್ಯೆ ನಾವು ಒಂದೊಂದು ಸಲ ಜಾಸ್ತಿ ಅನುಭವಿಸ್ತಾ ಇದ್ದೀವಿ ಸಮಸ್ಯೆಗಳನ್ನು. ಕೆಲವರು ಕುಡುಕರು ಬರ್ತಾರೆ ಗಂಡಂದಿರು, ಹೆಣ್ಮಕ್ಳನ್ನು ಅವರು ಹಿಡಿಸ್ಕೊಳ್ಳೋದೇ ಇಲ್ಲ. ಈ ಥರ ನಾವು ಕಷ್ಟಗಳನ್ನು ಅನುಭವಿಸಿ ಕೆಲಸ ಮಾಡ್ತಾಯಿದ್ರೂ ಸಹ ಸರ್ಕಾರಕ್ಕೆ ನಮ್ಮ ಮೇಲೆ ಕರುಣೆ ಇಲ್ಲ. 10,000 ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಆದರೆ ಅದರ ಪ್ರಕಾರ ನಾವು ರಾಜ್ಯದಲ್ಲಿ ಹೋರಾಟ ಮಾಡಿದ್ದನ್ನು ವಾಪಸ್ ತಗೊಂಡು ಅವರಿಗೆ ಗೌರವವನ್ನು ಕೊಟ್ಟು ನಾವು ವಾಪಸ್ ಬಂದ್ವಿ. ಆದರೆ ನಮಗೆ ಗೌರವಧನ ಬಿಟ್ಟರೆ ಸರ್ಕಾರದಿಂದ ನಮ್ಗೆ ಯಾವುದೇ ವಿಧವಾದಂಥ ಗೌರವ ಆಗಲಿ ಮಾನ್ಯತೆ ಆಗಲಿ ಸಿಗ್ತಾ ಇಲ್ಲ. ಈ ಒಂದು 5,000 ಯಾರಾದರೂ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾರೇ ಬೇಕಾದರೂ ಯೋಚನೆ ಮಾಡಿ ನಮ್ಮ ಸಮಸ್ಯೆಗಳು ಎಷ್ಟು ಇರ್ತವೆ ಅಂತ ಹೇಳ್ಬಿಟ್ಟು, ಆದರೂ ಕೂಡ ನಾವು 24 hours ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮಗೆ ಆರೋಗ್ಯ ಕೆಟ್ಟರೂ ಸಹ ಸರ್ಕಾರದಿಂದ ಸರಿಯಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ. ಅವರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ ಬೇರೆ ಕೊಡ್ತೀವಿ ಅಂತ ಅದು ಸಹ ಸರಿಯಾಗಿ ಬರ್ತಾ ಇಲ್ಲ. TB ಕೇಸ್ ಕೊಡ್ತೀವಿ ಅಂತ ಹೇಳ್ತಾರೆ, ಅದ್ರದ್ದು ಸಹ ಸರಿಯಾಗಿ ಬರ್ತಾ ಇಲ್ಲ. ಇಷ್ಟಕ್ಕೂ ಕೊಡೋ 5,000 ಗೌರವಧನ ಕೂಡ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. 3 ತಿಂಗಳು ಬರ್ಬೋದು, 4 ತಿಂಗಳು ಬರ್ಬೋದು, ಯಾವಾಗ ಬರುತ್ತಾ ನಮಗೆ ಅರ್ಥ ಆಗೋದಿಲ್ಲ. ಪೋಷಣೆ ಮಾಡೋಕ್ಕಾಗ್ತಾ ಇಲ್ಲ, ಅದೇ ತುಂಬ ಸಮಸ್ಯೆ ಆಗ್ತಾ ಇರೋದು ನಮಗೆ. ನಾವೆಷ್ಟೇ ಕಷ್ಟಪಟ್ಟು ನಮ್ಮ ನೋವನ್ನು 3 ಸಲ ನಾವು ರಾಜ್ಯ ಸರ್ಕಾರದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ನಮಗೆ ಸರಿಯಾದ ಉತ್ತರ ಆಗಲಿ ಸಿಕ್ಕಿಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನು ಆಲಿಸಿ, ನಮ್ಮ ಕಷ್ಟಗಳನ್ನು ಆಲಿಸಿ, ಮಹಿಳೆಯರಿಗೆ ಇರುವಂಥ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮನ್ನು ಗೌರವದಿಂದ ನೋಡಿಕೊಳ್ಳುತ್ತೆ ಅಂತ, ನಮ್ಮ 10,000 ನಮಗೆ ಫಿಕ್ಸ್ ಮಾಡುತ್ತೆ ಅಂತ ನಾವು ಒಂದು ಆಸೆಯಿಂದ ಭರವಸೆಯಿಂದ ಸಹ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. ಇನ್ನು ಆಶಾ ಕಾರ್ಯಕರ್ತೆಯರು ಬಿಸಿಲು ಮಳೆ ಎನ್ನದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕುಳಿತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.